ಸೊ ಪ್ರತಿದಿನ ನಾವು ಜೀವಂತವಾಗಿರೋದೇ ದೊಡ್ಡ ಮಿರಾಕಲ್. ಪ್ರೈಸ್ ದ ಲಾರ್ಡ್. ಅದ್ಭುತ ಅದೇನೆ. ಸೊ ಅದರಿಂದ ಇಲ್ಲಿ ಈ ಒಂದು ವಾಕ್ಯಗಳ ಮುಖಾಂತರ ದೇವರು ಏನು ಹೇಳ್ತಿದ್ದಾರೆ ಅಂದರೆ, ಸಲ್ಲಿಸಿ ಸರ್ವೇಶ್ವರನಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ, ಆತನ ನಾಮಸ್ಮರಣೆಯನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕಂತೆ. ನಾವು ನಾಮಸ್ಮರಣೆ ಅವ್ರದ್ದು ಮಾಡಲ್ಲ, ಸತ್ತವ್ರದ್ದು ಅದ್ರ ಹೋಗ್ಬಿಟ್ಟಿದ್ರೆ ಅವ್ರದ್ದು. ಈ ಸ್ಮರಣೆಯಲ್ಲೇ ಸುಮಾರು ಕಳೆದು ಬಿಡ್ತೀವಿ ನಾವು. ನಿಮ್ಮ ತಂದೆ ತಾಯಿಗಳನ್ನ ಸ್ಮರಿಸಬೇಡಿ ಅಂತ ನಾನು ಹೇಳಕ್ಕೆ ಬರ್ತಾ ಇಲ್ಲ, ನೆನಪು ಬಂದೇ ಬರ್ತದೆ. ಆದರೆ ಅವರನ್ನು ಸ್ಮರಿಸೋದ್ರಿಂದ ನಿಮಗೇನು ಒಳಗಡೆ ಸಿಗಲ್ಲ. ಆದರೆ ಯೇಸುವಿನ ಸ್ಮರಣೆ ನಮಗೆ ಹೊಸ ಚೈತನ್ಯವನ್ನು, ಹೊಸ ಬಲವನ್ನು, ಹೊಸ ಶಕ್ತಿಯನ್ನು, ಮಾತ್ರವಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ಆತ್ಮನ ಅಭಿಷೇಕವನ್ನು ಕೊಟ್ಟು ನಮ್ಮನ್ನು ನಡೆಸ್ತದೆ. ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ದೇವರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ, ಸರ್ವೇಶ್ವರನಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ, ಆತನ ನಾಮಸ್ಮರಣೆಯನ್ನು ಸಾರಿರಿ, ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಪ್ರೈಸ್ ದ ಲಾರ್ಡ್. ಯಾರು ಮಾಡಿದ ಕಾರ್ಯಗಳನ್ನು ಸಾರಬೇಕಂತೆ? ಯೇಸು ಮಾಡಿದ ಕಾರ್ಯಗಳನ್ನು ಸಾರಬೇಕಂತ. ಯೇಸು ಏನು ಮಾಡಿಬಿಟ್ಟಿದ್ದಾರೆ ನಮಗೆ ಎಲ್ಲ ಹೇಳಿ. ಯಾವುದು? ಪ್ರೈಸ್ ದ ಲಾರ್ಡ್. ವೆರಿ ಗುಡ್ ಅಮ್ಮ. ಪ್ರೈಸ್ ದ ಲಾರ್ಡ್. ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಇವತ್ತು ನನಗೆ. ಪ್ರೈಸ್ ದ ಲಾರ್ಡ್. ಇಲ್ಲಾಂದರೆ ಸುಮ್ಮನೆ ಏನೇನೋ ಹೇಳ್ತಾರೆ. ಯೇಸು ಸ್ವಾಮಿ ನಮಗೆ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ, ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ, ನರಕದಿಂದ ಬಿಡುಗಡೆ ಮಾಡಿದ್ದಾರೆ, ನಮ್ಮನ್ನು ಅವರ ಮಕ್ಕಳನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ, ಸಾವೇ ಇಲ್ಲದಂಥ ಒಂದು ಜೀವನವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಅವರ ಕಾರ್ಯಗಳು, ಅದ್ಭುತ ಕಾರ್ಯಗಳು. ಆದರೆ ನಾವಿವತ್ತು ಧ್ಯಾನಕೂಟಗಳಲ್ಲಿ ನೋಡ್ತಾ ಇರೋದು ಯಾವುದು ಅಂದರೆ, ನನಗೆ ಧ್ಯಾನಕ್ಕೆ ಹೋದೆ, ಮೂಗು ಬಂತು, ಕಿವಿ ಬಂತು, ಕೈ ಬಂತು, ಕಾಲು ಬಂತು, ಇದೆಲ್ಲ ಬರಲಿ, ನಿಮಗಿಲ್ಲ ಅಂದರೆ ಬರಲಿ, ತೊಂದರೆ ಇಲ್ಲ, ನಿಮಗೆ ಸೌಖ್ಯ ಸಿಗಲಿ, ತೊಂದರೆ ಇಲ್ಲ. ಆದರೆ ಇದೆಲ್ಲ ಬಂದು ನಿಜವಾಗ್ಲೂ ನಮಗೆ ಏನು ಅವರಿಂದ ಸಿಕ್ಕಿದೆ ಅನ್ನೋದೇ ಗೊತ್ತಿಲ್ಲ ಅಂದರೆ ನಮ್ಮಷ್ಟು ನಿರ್ಭಾಗ್ಯರು ಬೇರೆ ಯಾರೂ ಇರೋದಿಲ್ಲ. ಆ ರೀತಿ ಆಗಬಾರ್ದು ನಾವು. ಆದ್ದರಿಂದ ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಇಲ್ಲಿ ಪೇತ್ರ, ಮೊದಲನೇ ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದ ಮೇಲ್ಪಟ್ಟವರು ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಗಣನೆಗೆ ಬಾರದ ನಮ್ಮನ್ನು ಈಗ ಅವರು ಗಣನೆಗೆ ತಂದುಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮಾತ್ರವಲ್ಲ, ಅಲ್ಲಿ ವಾಕ್ಯ ಹೇಳುತ್ತೆ, ಕತ್ತಲೆಯಲ್ಲಿದ್ದ ನಮ್ಮನ್ನು ಈಗ ಬೆಳಕಿಗೆ ತಂದಿದ್ದಾರೆ. ಓದ್ತಿರ ವಾಕ್ಯವನ್ನು ಒಂದು ಸಾರಿ. 1 ಪೇತ್ರ 2ನೇ ಅಧ್ಯಾಯ 11 ವಾಕ್ಯ ಅಂತ ಕಾಣುತ್ತೆ. ಓದ್ತಿರ? ಒಮ್ಮೆ ನೀವು ಗಣನೆಗೆ ಬಾರದ ಜನಗಳಾಗಿದ್ರಿ, ಈಗಲಾದರೂ ಏನಾಗಿದ್ದೀರಿ? ಯಾರ ಪ್ರಜೆಗಳು? ಹಲೋ, ಕೇಳಿಸ್ಕೊತಾ ಇದ್ದೀರಾ? ಒಮ್ಮೆ ನಾನು ನೀವು ಗಣನೆಗೆ ಬಾರದವರಾಗಿದ್ವಿ, ಆದರೆ ಈಗ ದೇವರ ಮಕ್ಕಳಾಗಿದ್ದೀವಿ ನಾವು. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಮ್ಮೆ ನಾನು ಮತ್ತು ನೀವು ಗಣನೆಗೆ ಬಾರದವರಾಗಿದ್ವಿ, ಆದರೆ ಈಗ ನಾವು ದೇವರ ಮಕ್ಕಳಾಗಿದ್ದೀವಿ. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ನಿಮ್ಮಪ್ಪ ನಿಮ್ಮಮ್ಮ ಇಲ್ಲ ಅಂದರೂ ಕೂಡ ಧೈರ್ಯವಾಗಿ ನಮ್ಮಪ್ಪ ಡ್ಯಾಡಿ, ನಮ್ಮ ಡ್ಯಾಡಿ ಸ್ವರ್ಗದ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಧೈರ್ಯವಾಗಿ ಸಾಧ್ಯವಾಗುತ್ತೆ. ಈಗ ನಮ್ಮಪ್ಪ ನಮ್ಮಮ್ಮ ಇಲ್ಲ, ನನಗೆ ಕೊರತೆ ಇಲ್ಲ, ಧೈರ್ಯವಾಗಿ ಹೇಳೋಕ್ಕಾಗುತ್ತೆ ನನಗೆ. ಯಾರು? ನನ್ನ ಡ್ಯಾಡಿ ಯೇಸು ಅಂತೇಳಿ. ಪ್ರೈಸ್ ದ ಲಾರ್ಡ್. ಸೊ ಗಣನೆಗೆ ಬಾರದವರಾಗಿದ್ದರೆ ಈಗ ದೇವರ ಮಕ್ಕಳಾಗಿದ್ದೀರಿ. ಆಮೇಲೆ ಹಿಂದೊಮ್ಮೆ ದೇವರ ಕರುಣೆ ಏನೆಂಬುದೇ ನಿಮಗೆ ತಿಳಿದಿರಲಿಲ್ಲ. ಈಗ ಅವರ ಕರುಣೆಯನ್ನು ಸವಿದಿದ್ದೀರಿ. ಹಾಲೆಲೂಯ. ಈಗ ದೇವರ ಕರುಣೆ ನಮಗೆ ಗೊತ್ತಿಲ್ಲ. ನನಗೆ ಬುದ್ಧಿಯಲ್ಲಿ ಗೊತ್ತಿದ್ರೆ ಪ್ರಯೋಜನ ಇಲ್ಲ, ಆ ಕರುಣೆ ಅನುಭವದಲ್ಲಿ ಗೊತ್ತಾಗಬೇಕು. ಈ ಅನುಭವದಿಂದ ಗೊತ್ತಾದರೆ ಏನಾಗುತ್ತೆ ಗೊತ್ತಾ? ಈಗ ನೀವು ವಾಪಸ್ ಬನ್ನಿ, ಪೂರ್ವಕಾಲದ ಇತಿಹಾಸ ಮುಚ್ಚಿಬಿಟ್ರೆ ಹೆಂಗೆ? ಓಕೆ. 9ನೇ ವಾಕ್ಯ ಓದ್ತೀರಾ ಸ್ವಲ್ಪ? ಆಡಿ ಪಾಡಿ ಹೊಗಳಿರಿ, ಹೊಗಳಿರಿ. ಹಲ್ಲೆಲೂಯಾ. ನೀನು ನೋಡಿ, ದಾವಿದ ಹೇಳ್ತಾನೆ,
ಆತನ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಏನಾಯ್ತಂತೆ ಅವರಿಗೆ? ಆನಂದವಾಯ್ತಂತೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಹಾಡುಗಳು ಆಡ್ತೀವಿ ಏನಂತ? ಬನ್ನಿರಿ ಓ ಏನೋ ಬನ್ನಿರಿ, ಇಲ್ಲ ಇಲ್ಲ ಇರಿ ಇರಿ, ನೀವು ತಪ್ಪು ತಪ್ಪು ಹೇಳ್ಕೊಡ್ಬೇಡಿ ನನಗೆ. ಹಾಲೆಲೂಯ. ಅಲ್ಲಲ್ಲ, ಬನ್ನಿರಿ ಹಾಡೋಣ, ಜಯಘೋಷ ಮಾಡೋಣ, ಕರ್ತರ ಸನ್ನಿಧಿ ಸೇರೋಣ. ಆಮೇಲೆ ಜೋಸಮಣ, ಕೀರ್ತನೆ ಹಾಡಿ ನಮಿಸೋಣ, ಹಾಡಿ ಪಾಡಿ ನಲಿಯೋಣ. ಏನೋ ಇದೆ, ಚೆನ್ನಾಗಿದೆ. ಅಂದರೆ ಆತನ ಸನ್ನಿಧಿಗೆ ಬರುವಾಗ ಹಾಡುತ್ತಾ ಪಾಡುತ್ತಾ ಬರಬೇಕಂತೆ ನಾವು. ಇಸ್ರಾಯೇಲ್ ಜನರು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ರು ಅಂದರೆ, ಅವರ ಪ್ರಯಾಣದಲ್ಲಿ ಆ ಕೀರ್ತನೆಗಳನ್ನು ಹಾಡಿ ಸಂತೋಷದಿಂದ ಕೊಂಡಾಡ್ತಾ ದೇವಾಲಯದ ಒಳಗಡೆ ಹೋಗ್ಬೇಕಾದ್ರೇ ಅವರು ಆ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ರಂತೆ. ಪ್ರೈಸ್ ದ ಲಾರ್ಡ್. ಇವತ್ತು ದೇವರು ನಮ್ಮ ಒಳಗಡೆ ಇದ್ದಾರೆ ಅಂತ ಹೇಳ್ಕೊಳ್ತೀವಿ, ಆದರೆ ಯಾವ ಸಾನ್ನಿಧ್ಯನೂ ಇಲ್ಲ. ಪ್ರೈಸ್ ದ ಲಾರ್ಡ್. ಒಂದು ಆನಂದ ಅನ್ನೋದಿಲ್ಲ, ಒಂದು ಸಮಾಧಾನ ಅನ್ನೋದಿಲ್ಲ. ಸೊ ಇಲ್ಲಿ ನೋಡಿ, ಹಾಡಿ ಪಾಡಿ ಹೊಗಳಿರಿ ಆತನನ್ನು, ಧ್ಯಾನಿಸಿ ಆತನ ಪವಾಡಗಳನ್ನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ನಮಗೆಲ್ರಿಗೂ, ಇಲ್ಲಿ ಕುಳಿತಿರುವ ನಮ್ಮೆಲ್ರಿಗೂ ಇವತ್ತು ಪವಾಡ ಅಂದ ತಕ್ಷಣ ನಮಗೆ ಗ್ಯಾರಂಟಿ ಆಗಿದೆ, ಯೇಸು ನನ್ನನ್ನು ಪಾಪದಿಂದ ಬಿಡಿಸಿದ್ದಾರೆ, ಶಾಪದಿಂದ ಬಿಡಿಸಿದ್ದಾರೆ, ನಾನೀಗ ದೇವರ ಮಗನು ಮಗಳು ಅನ್ನುವ ಆ ಕಾನ್ಫಿಡೆಂಟ್ ನಮ್ಮಲ್ಲಿದೆ. ಯಾಕಂದರೆ ಅವರ ವಾಕ್ಯಗಳನ್ನು ಕಲಿತಾ ಇದ್ದೀವಿ, ಆ ವಾಕ್ಯಗಳು ನಮಗೆ ಅದನ್ನೇ ತಿಳಿಸ್ಕೊಡ್ತಾ ಇದೆ. ಸೊ ಆದ್ದರಿಂದ ಆತನ ಏನು ಧ್ಯಾನಿಸಿ ಆತನ ಪವಾಡಗಳನ್ನು, ಆಮೇಲೆ ಹೆಮ್ಮೆ ಪಡಿ ನೆನೆದು ಆತನ ಶ್ರೀನಾಮವನ್ನು, ಆತನ ನಾಮವನ್ನು ತಿಳಿದುಕೊಂಡಂತಕ್ಕಾಗಿ ಹೆಮ್ಮೆ ಪಡಬೇಕಂತೆ. ಹಲ್ಲೆಲೂಯಾ. ನಾವು ಹೆಮ್ಮೆ ಪಡೋದು ಯಾವುದರಲ್ಲಿ ನಾವು ಹೆಮ್ಮೆ ಪಡೋದು? ನಮಗಿರುವಂಥ ಮನೆ, ಅದು ಇದು ಏನೆಲ್ಲ ಲೋಕದ್ದೇನಿದೆಯೋ ಅದರಲ್ಲಿ ಹೆಮ್ಮೆ ಪಡ್ತೀವಿ. ನಾನು ಒಳ್ಳೆ ಎಜುಕೇಟೆಡು, ನಾನು ಒಳ್ಳೆ ಅದು, ನಾನು ಒಳ್ಳೆ ಇದು, ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಈತ ಹೇಳ್ತಾ ಇದ್ದಾನೆ ಏನು ಗೊತ್ತಾ? ಹೆಮ್ಮೆ ಪಡಿ, ನೆನೆದು ಆತನ ಶ್ರೀನಾಮವನ್ನ. ಆಮೇಲೆ ಹಿಗ್ಗಲಿ ಹೃದಯ, ನಿಮ್ಮ ಹೃದಯ ಹಿಗ್ಗಲಿ, ಹೃದಯ ಕೋರಿ ಆತನ ದರ್ಶನವನ್ನು. ಪ್ರಾರ್ಥನೆಗೆ ಬಂದಂಥ ನಿಮ್ಮ ಹೃದಯ ಹಿಗ್ಗಬೇಕಂತೆ, ಒಂದೇ ಒಂದು ಉದ್ದೇಶಕ್ಕಾಗಿ, ಆತನ ದರ್ಶನ ನನಗೆ ಬೇಕು. ಪ್ರೈಸ್ ದ ಲಾರ್ಡ್. ಆತ ನನ್ನ ಜೊತೆ ಇಲ್ಲಿ ಮಾತನಾಡಬೇಕು, ಅವರ ಸ್ವರವನ್ನು ನಾನು ಆಲಿಸಬೇಕು, ಅವರ ವಾಕ್ಯ ನನ್ನ ಒಳಗಡೆ ಮಾಂಸ ಧರಿಸಬೇಕು, ಆ ಶಿಲುಬೆಯ ಪ್ರೀತಿ ನನ್ನ ಅಂತರಂಗದಲ್ಲಿ ತುಂಬಲ್ಪಡಬೇಕು ಅನ್ನುವ ಆ ಒಂದು ಆಸೆ ನನ್ನ ಒಳಗಡೆ ಇರಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಓದಿ, ಆಶ್ರಯಿಸಿರಿ ಸರ್ವೇಶ್ವರನನ್ನು, ಆತನ ಶಕ್ತಿಯನ್ನು. ಆಶ್ರಯಿಸಿರಿ ಸರ್ವೇಶ್ವರನನ್ನು, ಆತನ ಶಕ್ತಿಯನ್ನು. ಅಪೇಕ್ಷಿಸಿ ನಿತ್ಯವೂ ಆತನ ದರ್ಶನವನ್ನು. ಏನನ್ನ ಅಪೇಕ್ಷೆ ಮಾಡಬೇಕಂತೆ? ಆತನ ದರ್ಶನವನ್ನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅವರು ಇಲ್ಲಿ ಬೇಕಾ ನಿಮಗೆ? ಬೇಕಾ? ಎಕ್ಸ್ಪೀರಿಯನ್ಸ್ ಬೇಕಾ ನಿಮಗೆ? ಯಾರೆಲ್ಲ ದಾಹ ಪಡ್ತಿರೋ, ಯಾರೆಲ್ಲ ಶ್ರೀನಾಮವನ್ನು, ಯೇಸು ನಾಮವನ್ನು ನಾನು ಅನುಭವಿಸಬೇಕು ಅಂತೇಳಿ ನೀವಿಲ್ಲಿ ನಿಮ್ಮ ಹೃದಯವನ್ನು ತೆರೆದುಕೊಟ್ಟು ಆತನನ್ನು ಮನಪೂರ್ವಕವಾಗಿ ಹೊಗಳಲಿಕ್ಕೆ ನೀವು ಬಯಸ್ತೀರೋ, ಖಂಡಿತವಾಗಲೂ ನಿಮ್ಮ ಹೃದಯದಲ್ಲಿ ಆ ಸಾನ್ನಿಧ್ಯವನ್ನು ಅವರು ಕೊಡಲಿಕ್ಕಿದ್ದಾರೆ. ಎದ್ದು ನಿಂತ್ಕೊಳ್ಳೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಆತನ ಸನ್ನಿಧಿಗೆ ಏನು ಮಾಡ್ತಾ ಬರಬೇಕಂತೆ? ಹಾಡುತ್ತಾ ಪಾಡುತ್ತಾ ಬರಬೇಕಂತೆ. ಯಾರ ನಾಮವನ್ನು ಸ್ಮರಿಸಬೇಕಂತೆ? ಯಾರ ನಾಮವನ್ನ? ಯಾರ ನಾಮವನ್ನ? ಆ ಯೇಸು ಇಲ್ಲಿದ್ದಾರಾ? ಇದಾರಾ? ಇದಾರಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಎರಡು ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿ ಪ್ರೀತಿ ತುಂಬಿದ ಹೃದಯದಿಂದ, ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಕೂಡ ಈ ಸಮಯದಲ್ಲಿ ಹೇಳೋಣ,
ಎಲ್ಲರೂ ಕೂಡ ಸ್ತುತಿ ಮಾಡೋಣ. 2 ನಿಮಿಷಗಳ ಕಾಲ ಎಲ್ಲ ಚಿಂತಾಭಾರವನ್ನು ಬದಿಗೊತ್ತಿ ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟುಕೊಟ್ಟು ಈ ಜಾಗದಲ್ಲಿ ದೇವರ ಸಾನ್ನಿಧ್ಯ, ಯೇಸುವಿನ ಸಾನ್ನಿಧ್ಯ, ಯೇಸು ನಾಮವನ್ನು ಎಲ್ಲೆಲ್ಲಿ ನಾವು ನೆನೆಸ್ಕೊಳ್ತೇವೋ ಅಲ್ಲೆಲ್ಲ ಅವರು ಇರ್ತಾರೆ ಅಂತ ಹೇಳಿದ್ದಾರೆ, ಇರ್ತೇನೆ ಅಂತ ಹೇಳಿದ್ದಾರೆ. ಅವರ ಇರುವಿಕೆ ನಾವು ಅನುಭವಿಸ್ಬೇಕಿಲ್ಲಿ. ಅವರ ಸಾನ್ನಿಧ್ಯವನ್ನು ವಿಶ್ವಾಸಿಸಿ ಅವರನ್ನ ಇದ್ದಾರೆ ಎಂಬ ಭರವಸೆ ಉಳ್ಳವರಾಗಿ ಸ್ತೋತ್ರ ಮಾಡಬೇಕು. ಎಲ್ಲ ಕಮನ್ ಬಾಯಿ ತೆರೆದು ಹಾಲೆಲೂಯಾ, ಯೇಸುವೇ ಸ್ತೋತ್ರ 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 ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ ವಂದನೆ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಕಣ್ಣ ಮುಂದೆ ಯೇಸುವನ್ನು ತಂದುಕೊಂಡು ಅವರ ನಾಮವನ್ನು ನೆನೆದು ಅವರು ಮಾಡಿದ ಕಾರ್ಯಗಳನ್ನು ಹೊಗಳಿ ಕೊಂಡಾಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಗೀತೆಯ ಸಾಲುಗಳ ಮುಖಾಂತರ ನೀವು ಹಾಡನ್ನು ಆಡೋದಲ್ಲ, ಅವರ ಒಂದೊಂದು ಕಾರ್ಯಗಳನ್ನು ನೆನೆಸಿ ಅವರು ಇಲ್ಲಿದ್ದಾರೆ ಎಂಬ ಭರವಸೆಯಿಂದ ಎಲ್ಲರೂ ಕೂಡ ಹೇಳೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಆ ಜೀವಾಂತ್ಯ ಕಾಲವೆಲ್ಲ ನಿಮ್ಮೊಬ್ಬರನ್ನೇ ಸ್ತುತಿಸುತ್ತೇನೆ ಎಂಬ ಭರವಸೆ ಉಳ್ಳವರಾಗಿ, ಯೇಸು ನಮ್ಮೊಂದಿಗೆ, ನಮ್ಮ ಮಧ್ಯದಲ್ಲಿ, ನಮ್ಮ ಮುಂದೆ ಇದ್ದಾರೆ ಎಂಬ ಅರಿವಿನೊಂದಿಗೆ ಆತನ ನಾಮವನ್ನು ಘನಪಡಿಸೋಣ. ಏಕೆಂದರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮನ್ನು ರಕ್ಷಿಸಿದ ಒಂದೇ ಒಂದು ನಾಮ ಯೇಸು ನಾಮವಾಗಿದೆ. ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ ನಾಮ ಯೇಸು ನಾಮವಾಗಿದೆ. ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದ ನಾಮ ಯೇಸು ನಾಮವಾಗಿದೆ. ನಮ್ಮನ್ನ ತಂದೆಗೆ ಮಕ್ಕಳನ್ನಾಗಿ ಮಾಡಿದ ನಾಮ ಯೇಸು ನಾಮವಾಗಿದೆ. ನಮ್ಮನ್ನ ನಿತ್ಯ ಜೀವದ ಕಡೆಗೆ ನಡೆಸುವ ನಾಮ ಯೇಸು ನಾಮವಾಗಿದೆ. ಇಂದು ಕೂಡ ನಾವು ಒಂದು ಭರವಸೆಯಲ್ಲಿ ಜೀವಿಸುವಂತೆ ಮಾಡಿದ ನಾಮ ಯೇಸು ನಾಮವಾಗಿದೆ. ಆ ನಾಮವನ್ನ ಕಣ್ಣ ಮುಂದೆ ತಂದುಕೊಂಡು ಹೃದಯದಲ್ಲಿ ನೆನೆದು ಅನುಭವಿಸುತ್ತಾ ಹೇಳೋಣ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರನ್ನು,
ಆಶೀರ್ವದಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ನಂಬಿಕೆಯಿಂದ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಆಶೀರ್ವದಿಸು ನಿನ್ನ ನಂಬುವವರನ್ನ. ಇವತ್ತು ನೀವು ಕೇಳಲಿಕ್ಕೆ ಹೋಗ್ತಾ ಇದ್ದೀರಲ್ವಾ, ಅವರ ವಚನಗಳನ್ನ, ಅವರ ಮಾತುಗಳನ್ನ ನೀವು ನಂಬಿದ್ದಾದರೆ ಇವತ್ತು ನೀವು ಆಶೀರ್ವದಿಸಲ್ಪಡ್ತೀರಿ. ನಿಮ್ಮ ಆತ್ಮದಲ್ಲಿ ಹೊಸ ಒಂದು ಬಲವನ್ನ, ಒಂದು ಜೀವವನ್ನ ನೀವು ಪಡ್ಕೊಳ್ತೀರಿ. ಪ್ರಿಯರೇ, ಯೇಸು ಹೇಳಿದ ಮಾತನ್ನ ನೆರವೇರಿಸಿದ್ದಾರೆ. ಇದು ಅವರನ್ನ ನಂಬುವವರಿಗೆ ಅವರು ಕಾರ್ಯ ಮಾಡುವ ದೇವರಾಗಿದ್ದಾರೆ. ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ಅವರು ಕ್ರಿಯೆ ಮಾಡುವ ದೇವರಾಗಿದ್ದಾರೆ. ಇಲ್ಲಿ ನಾವು ಹೇಳೋಣ, ಪ್ರಿಯರೇ, ನಿನ್ನ ವಾಕ್ಯದಂತೆ ನಡೆಯುವೆ ನಾನು, ನಿನ್ನ ಆತ್ಮರಿಂದ ನನ್ನನ್ನು ತುಂಬಿಸು. 6ನೇ ಅಧ್ಯಾಯ 63ನೇ ವಾಕ್ಯ. ನರ ಮನುಷ್ಯನಿಂದ ಏನೂ ಸಾಧ್ಯವಿಲ್ಲ, ಆದರೆ ನಾನಾಡುವ ಮಾತುಗಳು ನಿಮಗೆ ದೇವರ ಆತ್ಮವನ್ನು ತಂದು ಕೊಡುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನೀವು ಕೇಳಿಸ್ಕೊಳ್ಳಿಕ್ಕಿರ್ತಕ್ಕಂಥ ಒಂದೊಂದು ಮಾತುಗಳು ನಿಮಗೆ ದೇವರ ಆತ್ಮನನ್ನ ತಂದು ಕೊಡುವಂಥದ್ದಾಗಿದೆ. ದೇವರ ಆತ್ಮನನ್ನು ನೀವು ಪಡ್ಕೊಂಡಾಗ ಅವರ ವಾಕ್ಯದಂತೆ ನಡಿಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ, ಇಲ್ಲಂದ್ರೆ ಖಂಡಿತ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಪರಿಶುದ್ಧ ಆತ್ಮರಿಂದ ಇದೋ ಅಪ್ಪ ನಾನು ತುಂಬಲ್ಪಟ್ಟು ನಿನ್ನ ಆ ಪ್ರೀತಿಯನ್ನ ಎಲ್ಲರಿಗೂ ಹಂಚ್ತೇನೆ. ಅದಕ್ಕೆ ಬೇಕಾದ ಅಭಿಷೇಕವನ್ನ ಈ ಒಂದು ಆರಾಧನೆಯಲ್ಲಿ, ಈ ಒಂದು ಸ್ತುತಿ ಸ್ತೋತ್ರಗಳ ಸಮಯದಲ್ಲಿ ನನ್ನನ್ನ ತಲೆಮುಡಿಯಿಂದ ಪಾದದವರೆಗೆ, ಆತ್ಮದಲ್ಲೂ ಶರೀರದಲ್ಲೂ ಮೇಲೂ ನನ್ನ ಒಳಗಡೆಯು ನಿನ್ನ ಆತ್ಮನ ಮಳೆಯನ್ನ ಸುರಿಸಿರಿ ಅಪ್ಪ ಅಂತೇಳಿ ನಾವೆಲ್ಲರೂ ಕೂಡ ದಾಹವುಳ್ಳವರಾಗಿ ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು. ಆರೈಕೆ ಮಾಡೋಣ ಎಲ್ಲರೂ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಂಬಿಕೆಯಿಂದ ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು. ಓ ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಕೇಳಿ ಪ್ರಿಯರೇ ಎಲ್ಲರೂ, ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಯೇಸು ಈ ಭೂಮಿಗೆ ಬಂದದ್ದು ಯಾರೊಬ್ಬರು ನಾಶವಾಗಬಾರ್ದು, ಎಲ್ಲರೂ ಕೂಡ ನಿತ್ಯ ಜೀವ ಪಡ್ಕೋಬೇಕು ಅಂತೇಳಿ. ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟದ್ದು ಎಲ್ಲರೂ ಪಾಪಕ್ಷಮೆಯನ್ನು ಪಡೆದುಕೊಂಡು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಅಂತೇಳಿ. ಆ ನಾಮವನ್ನ ಪ್ರಿಯ ಸಹೋದರ ಸಹೋದರಿ ನನ್ನ ಮುಖಾಂತರ ಮಹಿಮೆ ಪಡಿಸಲು ದೇವರು ಇಷ್ಟಪಡ್ತಾ ಇದ್ದಾರೆ. ಆ ನಾಮವನ್ನ, ಯೇಸು ಎಂಬ ನಾಮವನ್ನ ನಾನು ನನ್ನ ಮುಖಾಂತರ
ನನ್ನ ಮುಖಾಂತರ ದೇವರು ಮಹಿಮೆ ಹೊಂದಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮಲ್ಲಿ ಯೇಸು ಜೀವಿಸುವಾಗ ನಿಮ್ಮ ಮುಖಾಂತರ ಆ ಯೇಸು ಮಹಿಮೆ ಹೊಂದಿಕೊಳ್ತಾರೆ ಪ್ರಿಯರೇ. ಆಗ ನಿನಗೂ ಕೂಡ ಮಹಿಮೆ ಸಿಗ್ತದೆ ಪ್ರಿಯರೇ, ನಿನಗೂ ಕೂಡ ಮಹಿಮೆ ಸಿಗ್ತದೆ ಪ್ರಿಯರೇ. ಮಾತ್ರವಲ್ಲ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರುವಂತಾಗಲಿ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ನಿಮ್ಮ ರಾಜ್ಯಕ್ಕೆ ನಾನು ಬರಬೇಕು. ಮಾತ್ರವಲ್ಲ, ನಾನು ಯಾರಿಗೆಲ್ಲ ನಿಮ್ಮ ಪ್ರೀತಿಯನ್ನು ಹೇಳ್ತೇನೋ ಅವರು ಕೂಡ ನಿಮ್ಮ ರಾಜ್ಯಕ್ಕೆ ಬರಬೇಕು. ಆ ರೀತಿಯ ಒಂದು ಸಾಧನವಾಗಿ, ಆ ರೀತಿಯ ಒಂದು ಇನ್ಸ್ಟ್ರೂಮೆಂಟ್ ಆಗಿ ನನ್ನನ್ನು ಉಪಯೋಗಿಸಿರಿ ಅಪ್ಪ. ನನ್ನನ್ನು ಉಪಯೋಗಿಸಿರಿ ಅಪ್ಪ. ನಾನು ಮಾತನಾಡುವ ಎಲ್ಲ ವ್ಯಕ್ತಿಗಳು, ಅವರು ಯಾವುದೇ ಜಾತಿ ಜನಾಂಗದವರಾಗಿರಲಿ, ಅವರು ನಿಮ್ಮ ರಾಜ್ಯಕ್ಕೆ ಸೇರ್ಪಡೆಯಾಗಬೇಕು. ಅವರು ನಿಮ್ಮ ರಾಜ್ಯಕ್ಕೆ ಸೇರ್ಪಡೆಯಾಗಬೇಕು. ಅವರು ನಿನ್ನ ರಾಜ್ಯಕ್ಕೆ ಸೇರ್ಪಡೆಯಾಗಬೇಕು. ಕಮಾನ್ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹೋ ರ ಬಾ ಶಿಖರ ಲಬ. ಯೇಸುವೆ, ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ ಅಪ್ಪ. ಎಲ್ಲ ಜಾತಿ ಜನಾಂಗದವರು, ಯೇಸುವೆ, ನಾನು ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ದಿವಸ ಪರಲೋಕ ರಾಜ್ಯದಲ್ಲಿ ನನ್ನ ಜೊತೆ ಅವರು ಇರಬೇಕಪ್ಪ. ಯೇಸುವೆ, ಅಂತ ಒಂದು ಅಭಿಷೇಕದ ಮಳೆಯನ್ನ ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಸುರಿಸಿರಿ ಅಪ್ಪ. ಓ ರ ಬಾ. ಪ್ರಾರ್ಥನೆ ಮಾಡಿ ಬಾಯಿ ತೆರೆದು ಹಾ ಲ ಲ ರ ರ ರ ರ ರ. ಓ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬ. ಯೇಸುವೆ, ಸ್ತೋತ್ರ 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 ಸ್ತೋತ್ರ. ಅಭಿಷೇಕದ ಮಳೆ ಸುರಿಯಲ್ಪಡಲಿ ಅಪ್ಪ. ಅಭಿಷೇಕದ ಮಳೆ ಸುರಿಯಲ್ಪಡಲಿ ಅಪ್ಪ. ಯೇಸುವೆ, ನಿನ್ನ ಆತ್ಮನ ಮಳೆ ಸುರಿಯಲ್ಪಡಲಿ ಅಪ್ಪ. ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಬಂದಾಗ ಶಕ್ತಿಯುತರಾಗ್ತೀರಿ ಅಂತ ಹೇಳಿದ ವಾಗ್ದಾನ ಇಲ್ಲಿ ನೆರವೇರ್ಲಿ ಅಪ್ಪ. ಎಲ್ಲ ಮಕ್ಕಳಲ್ಲಿ ನೆರವೇರ್ಲಿ ಅಪ್ಪ. ಎಲ್ಲರೂ ಕೂಡ ಪ್ರಾರ್ಥನೆಯೊಂದಿಗೆ ನಿನ್ನ ನಾಮ ಮಹಿಮೆ ಹೊಂದಬೇಕು. ನನ್ನ ಮುಖಾಂತರ ಹೊಂದಬೇಕು. ನನ್ನ ಮುಖಾಂತರ ನಿನ್ನ ನಾಮ ಚಲಿಸಬೇಕು. ನನ್ನ ಮುಖಾಂತರ ನಿನ್ನ ಮಹಿಮೆ ಅನೇಕರಿಗೆ ಸಿಗಬೇಕು. ನನ್ನ ಮುಖಾಂತರ ರಕ್ಷಣೆಯ ಸಂದೇಶ ಅನೇಕರಿಗೆ ಸಿಗಬೇಕಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ಸ್ತೋತ್ರ 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 ಸ್ತೋತ್ರ. ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಒಟ್ಟಿಗೆ, ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಂಬಿಕೆಯಿಂದ, ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಈ ಮನೆಯಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ಇಲ್ಲಿರುವ ಪ್ರತಿಯೊಬ್ಬ ಕುಟುಂಬಸ್ಥರ ಮುಖಾಂತರ ಅವರವರ ಕುಟುಂಬದಲ್ಲಿ ನಿನ್ನ ಮಹಿಮೆ ಹೊಂದಲಿ ಅಪ್ಪ. ನಿನ್ನ ಮಹಿಮೆ ಹೊಂದಲಿ ಅಪ್ಪ. ಈ ಮನೆಯ ಮುಖಾಂತರ, ಇಲ್ಲಿ ಮಾಡುವ ಪ್ರಾರ್ಥನೆಗಳ ಮುಖಾಂತರ ಇಡೀ ಮೈಸೂರು ಧರ್ಮ ಕೇಂದ್ರ, ಯೇಸುವೆ, ನಿನ್ನ ಕಡೆಗೆ ಬರಲಿ ಅಪ್ಪ. ನನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಜೀವ ಉಂಟಾಗಲಿ ಅಪ್ಪ. ಜೀವ ಉಂಟಾಗಲಿ ಅಪ್ಪ. ಓ ರಬ 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 ರಬ. ಯೇಸುವೇ, ಸ್ತೋತ್ರ 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 ಸ್ತೋತ್ರಪ್ಪ. ಹೇಳೋಣ ಸೇರಿ, ಬಾಯಿ ತೆರೆದು ಹೇಳೋಣ ಸೇರಿ. ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನನ್ನ ಮುಖಾಂತರ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ನನ್ನ ಕುಟುಂಬದ ಮುಖಾಂತರ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ಈ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಒಂದೊಂದು ಮಕ್ಕಳ ಮುಖಾಂತರ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ಓ ರಬ 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 ರಬ. ಸ್ತೋತ್ರ 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 ಸ್ತೋತ್ರ. ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ, ನಂಬಿಕೆಯಿಂದ, ನಿನ್ನ ರಾಜ್ಯಕ್ಕೆ ಎಲ್ಲರೂ ನಂಬಿಕೆಯಿಂದ ಹೇಳೋಣ. ನಿನ್ನ ನಾಮವೇ ಮಹಿಮೆ ಹೊಂದಲಿ. ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿನ್ನನ್ನೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ನಿನ್ನನ್ನೇ ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಹೇಳೋಣ, ನಿನ್ನ ಬೆಳಕಲ್ಲೇ ಎಲ್ಲರೂ ನಂಬಿಕೆ ಉಳ್ಳವರಾಗಿ ಹೇಳಿ. ನಿನ್ನ ಬೆಳಕಲ್ಲೇ
ಎಲ್ಲರೂ ವಾಕ್ಯದ ಬೆಳಕಲ್ಲಿ, ವಾಕ್ಯದ ಬೆಳಕಲ್ಲೇ ಎಲ್ಲರೂ ನಡೆ. ಏಸು ಬೆಳಕಲ್ಲಿ, ಏಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಏಸು ಬೆಳಕಲ್ಲಿ ಎಲ್ಲರೂ ನಡೆಯ, ವಾಕ್ಯದ ಬೆಳಕಲ್ಲಿ ಕಲ್ಲೇ ಎಲ್ಲಾರು, ಆತ್ಮನ ಬೆಳಕಲ್ಲಿ, ಆತ್ಮನ ಬೆಳಕಲ್ಲೇ ಎಲ್ಲರೂ ನಡೆ. ಆತ್ಮನ ಬೆಳಕಲ್ಲಿ, ಆತ್ಮನ ಬೆಳಕಲ್ಲೇ ಎಲ್ಲರೂ ನಡೆಯ. ಸ್ತುತಿ ಮಾಡುವೆ, ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿನೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಓ ನನ್ನ ಜೀವ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೆ ಒಬ್ಬರಿಗೆ ಮಾತ್ರವೇ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಕಮಾನ್, ಎಲ್ಲರೂ ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ. ಆತನ ನಾಮ ಮಹಿಮೆ ಹೊಂದಲಿ, ಆತನ ರಾಜ್ಯಕ್ಕೆ ಎಲ್ಲರೂ ಬರಲಿ, ಆತನ ನಾಮಕ್ಕೆ ಮಹಿಮೆ ಹೊಂದಲಿ, ಆತನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನಾಂಗಗಳು ಯೇಸುವಿನ ನಾಮವನ್ನು ಮಹಿಮೆ ಪಡಿಸಲಿ ಅಪ್ಪ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ. ಯೇಸುವೆ 1:8 ಪ್ರೇಷಿತರ ಕಾರ್ಯಕಲಾಪಗಳು, ಆ ವಾಕ್ಯ ವಾಗ್ದಾನ ಇವರಲ್ಲಿ ನೆರವೇರಲಿ ಅಪ್ಪ, ನೆರವೇರಲಿ ಅಪ್ಪ. ಎಲ್ಲರೂ ಶಕ್ತಿಯುತರಾಗ್ಲಿ ಅಪ್ಪ, ಎಲ್ಲರೂ ಶಕ್ತಿಯುತರಾಗ್ಲಿ ಅಪ್ಪ, ಎಲ್ಲರೂ ಶಕ್ತಿಯುತರಾಗ್ಲಿ ಅಪ್ಪ. ಓ ರಬ ರಬ ರಬ, ಓ ರಬ 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 ರಬ. ಯೇಸು ನಾಮವೇ ಮಹಿಮೆ ಹೊಂದಲಿ, ಯೇಸು ರಾಜ್ಯಕ್ಕೆ ಎಲ್ಲರೂ ಬರ. ಎಲ್ಲ ರೀತಿಯ ವಕ್ರ ಜನಗಳು ಯೇಸು ನಾಮವನ್ನು ಅರಿತುಕೊಳ್ಳುವಂತಾಗಲಿ, ಶುಭ ಸಂದೇಶಕ್ಕೆ ಹೃದಯ ತೆರೆದುಕೊಡುವಂತಾಗಲಿ. ಅವರ ಒಳಗಡೆ ಇರುವ ಈ ಲೋಕದ ಆ ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗಲಿ. ಎಲ್ಲ ಜಾತಿ ಜನಗಳು ಯೇಸುವನ್ನು ಪ್ರಭುವಾಗಿ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಂತಾಗಲಿ. ಯೇಸುವೆ, ಆ ರೀತಿಯಲ್ಲಿ ಇಲ್ಲಿರುವ ಪ್ರತಿಯೊಬ್ಬರನ್ನು ಉಪಯೋಗಿಸಿರಿ ಅಪ್ಪ. ಯೇಸುವೆ, ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ನಾಮ ಮಹಿಮೆ ಹೊಂದಲಿ. ನಿಮ್ಮ ರಾಜ್ಯ ಇಲ್ಲಿರುವ ಪ್ರತಿಯೊಬ್ಬರಲ್ಲಿ ಬರಲಿ ಅಪ್ಪ, ಪ್ರತಿಯೊಬ್ಬರಲ್ಲಿ ಬರಲಿ ಅಪ್ಪ. ಇವರಲ್ಲಿ ಮಾತ್ರವಲ್ಲ ಯೇಸುವೆ, ನೀವು ಹೇಳಿದ ಹಾಗೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಜೊತೆಯಲ್ಲಿರುವವರಿಗಾಗಿ ಕೂಡ ಪ್ರಾರ್ಥಿಸ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ. ಅದೇ ಪ್ರಕಾರ ಇವರು ಮಾತ್ರವಲ್ಲ, ಇವರು ಯಾರಿಗೆಲ್ಲ ನಿನ್ನ ವಾಕ್ಯವನ್ನು ಹೇಳ್ತಾರೋ ಅವರು ನಿಮ್ಮ ರಾಜ್ಯಕ್ಕೆ ಬರುವಂತಾಗಲಿ. ಎಲ್ಲ ಜಾತಿ ಜನಾಂಗದವರು ನಿನ್ನ ನಾಮವನ್ನು ಅರಿತುಕೊಳ್ಳುವಂತಾಗಲಿ ಅಪ್ಪ. ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಹೇಳೋಣ, ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ಪ್ರಭುವಾಗಿ ಸ್ವೀಕರಿಸಲಿ. ಎಲ್ಲ ಜಾತಿ ಜನ ಪ್ರಭುವಾಗಿ ಸ್ವೀಕಾರ ಮಾಡಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ, ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯ. ವಾಕ್ಯದ ಬೆಳಕಲ್ಲಿ, ವಾಕ್ಯದ ಬೆಳಕಲ್ಲೇ ಎಲ್ಲರೂ ನಡೆಯಲಿ, ವಾಕ್ಯದ ಬೆಳಕಲ್ಲೇ ಎಲ್ಲರೂ ನಡೆ. ಹಾಲೆಲೂಯ, ಹಾಲೆಲೂಯ ಅಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನೀನು ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನಮಗೆ ಪಾಪ ಕ್ಷಮೆಯನ್ನು ಕೊಟ್ಟು ವಿಮೋಚನೆಯನ್ನು ಕೊಟ್ಟು ನಿನ್ನ ಮಗನಾಗಿ ಮಗಳಾಗಿ ಆಯ್ಕೆ ಮಾಡಿಕೊಂಡದಕ್ಕಾಗಿ ಸ್ತೋತ್ರ. ನಾನು ಸಾಯಬೇಕಾದ ಜಾಗದಲ್ಲಿ ನೀನು ಸತ್ತದಕ್ಕಾಗಿ ಸ್ತೋತ್ರ.